ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಷನ್ ಟ್ಯೂನರ್. ಇವತ್ತು ಕೂಡ ಮಾರ್ಕೆಟ್ ಎಕ್ಸಾಕ್ಟ್ಲಿ ನಮ್ಮ ಲೆವೆಲಲ್ಲೇ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ನಿನ್ನೆ ನಮ್ಮ ವಿಡಿಯೋ ನೋಡಿದರೆ ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ನಾನು ಹೇಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಹಾಗೇನೇ ವರ್ಕ್ ಆಗಿದೆ. ನಾನು ನಿನ್ನೆ ಫ್ಲಾಟ್ ಓಪನ್ ಆದರೆ ಪ್ರೈಸ್ ಹೇಗೆ ಬಿಹೇವ್ ಮಾಡುತ್ತೆ, ಗ್ಯಾಪ್ ಅಪ್ ಆದರೆ ಪ್ರೈಸ್ ಹೇಗೆ ಬಿಹೇವ್ ಮಾಡುತ್ತೆ ಮತ್ತು ಗ್ಯಾಪ್ ಡೌನ್ ಆದರೆ ಪ್ರೈಸ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋ ಹೇಗಿದೆ ಅಂತಂದರೆ ಒಂದು ಎಕ್ಸಾಕ್ಟ್ಲಿ ಬ್ಲೂ ಪ್ರಿಂಟ್ ಥರ ಇದೆ. ಬಿಗಿನರ್ಸ್ಗೆ ಇದು ತುಂಬ ಒಳ್ಳೆ ಟೆಕ್ಸ್ಟ್ ಬುಕ್ ಥರ ಇದೆ. ಗ್ಯಾಪ್ ಅಪ್ ಆದರೆ ಎಲ್ಲ ಆಗ್ಬೋದು ಅಂತ ಹೇಳಿದ್ದೆ. ನೋಡಿ ಎಷ್ಟು ನೀಟಾಗಿ ವರ್ಕ್ ಆಗ್ತಾ ಇದೆ. ಗ್ಯಾಪ್ ಡೌನ್ ಆದರೆ ಎಲ್ಲ ಆಗ್ಬೋದು ಅಂತ ಹೇಳಿದ್ದೆ. ಮತ್ತು ಫ್ಲಾಟ್ ಓಪನ್ ಆದರೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ದೆ. ಗ್ಯಾಪ್ ಅಪ್ ಆದರೆ ಎಲ್ಲಿ ಓಪನ್ ಆಗೋ ಚಾನ್ಸಸ್ ಇದೆ ಅಂತ ನಾನು ತುಂಬ ಕರೆಕ್ಟಾಗಿ ಹೇಳಿದ್ದೆ ನಿನ್ನೆ. ಫಸ್ಟು ಈ ಪ್ಲೇಸಲ್ಲಿ ಗ್ಯಾಪ್ ಅಪ್ ಆದರೆ ಪ್ರೈಸ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ ಹೇಳಿದ್ದೆ. 25,800ಕ್ಕೆ ಗ್ಯಾಪ್ ಅಪ್ ಓಪನ್ ಆದರೆ ಪ್ರೈಸ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ಹೇಳಿದ್ದೆ. ಆಮೇಲೆ 25,900 ಈ ನಮ್ಮ ರೆಡ್ ಝೋನಲ್ಲಿ ಪ್ರೈಸ್ ಓಪನ್ ಆಯ್ತು ಅಂದರೆ ಪ್ರೈಸ್ ಯಾವ ಥರ ಬಿಹೇವ್ ಆಗುತ್ತೆ ಅಂತ ಹೇಳಿದ್ದೆ. ಇಲ್ಲಿ ನೋಡಿ 1 ಮಿನಿಟ್ ಕ್ಯಾಂಡಲಲ್ಲಿ ತೋರಿಸ್ತೀನಿ ನಿಮಗೆ. ಪ್ರೈಸ್ ನೋಡಿ ನಮ್ಮ ರೆಡ್ ಝೋನಲ್ಲಿ ಓಪನ್ ಆಯಿತು. ರೆಡ್ ಝೋನಲ್ಲಿ ಓಪನ್ ಆದರೆ ಪ್ರೈಸ್ ಇದೇ ಥರ ಕೆಳಗಡೆ ಬರುತ್ತೆ, ಇಲ್ಲೇ ಸಪೋರ್ಟ್ ತೊಗೊಳುತ್ತೆ ಅಂತ ಹೇಳಿದ್ದೆ ನಾನು. ಅದೇ ಥರ ರೆಡ್ ಝೋನಲ್ಲಿ ಓಪನ್ ಆಗಿ 25,800ಗೆ ಸಪೋರ್ಟ್ ತೊಗೊಂಡಿದೆ. ಇಲ್ಲಿ ಸಪೋರ್ಟ್ ತೊಗೊಂಡು ವಾಪಸ್ ಏನು ಹೇಳಿದ್ದೆ ನಾನು, ಇಲ್ಲಿ ಮೇಲ್ಗಡೆವರೆಗೂ ಹೋಗುತ್ತೆ, ನಮ್ಮ ರೆಡ್ ಝೋನ್ವರೆಗೂ ಹೋಗುತ್ತೆ ಅಂತ ಹೇಳಿದ್ದೆ. ನೋಡಿ ಕೊನೆ ಟೈಮಲ್ಲಿ ಸೆಷನ್ ಎಂಡಿಂಗಲ್ಲಿ ಎಕ್ಸಾಕ್ಟ್ಲಿ ನಮ್ಮ ಲೈನ್ನ ಟಚ್ ಮಾಡಿದೆ. ಇದನ್ನು ಸುಮ್ಮನೆ ಭವಿಷ್ಯ ಹೇಳಿದ್ದಲ್ಲ, ಹೀಗಾಗ್ಬೋದು ಹೀಗಾಗ್ಲಿಕ್ಕಿಲ್ಲ ಅಂತ ಭವಿಷ್ಯ ಹೇಳಿದ್ದಲ್ಲ. ಪರ್ಫೆಕ್ಟ್ ಪ್ರೈಸ್ ಆ್ಯಕ್ಷನ್ ಬಿಹೇವಿಯರ್ನ ನಾನು ಹೇಳಿದ್ದು. ನನ್ನ ಅನುಭವದಲ್ಲಿ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಈ ಪ್ರೈಸ್ ಎಲ್ಲ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅದನ್ನು ನಾನು ಅನುಭವಿಸಿ ನಿಮ್ಗೆ ಹೇಳ್ತಾ ಇರೋದು. ಈ ಪ್ರೈಸ್ ಆ್ಯಕ್ಷನ್ ಮತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಈ ಎರಡನ್ನ ನೀವು ಕರೆಕ್ಟಾಗಿ ಮಾರ್ಕೆಟಲ್ಲಿ ತಿಳ್ಕೊಂಬಿಟ್ರೆ ನೀವು ಲಾಸ್ ಆಗೋಕ್ಕೆ ಚಾನ್ಸೇ ಇರಲ್ಲ. ಧೈರ್ಯವಾಗಿ ಟ್ರೇಡ್ ಮಾಡ್ಬೋದು. ಹೊಸದಾಗಿ ಟ್ರೇಡಿಂಗ್ ಕಲಿಯೋರಿಗೆ ಮತ್ತು ಈ ಟ್ರೇಡಿಂಗಲ್ಲಿ ಲಾಸ್ ಆಗ್ತಿರೋರಿಗೆ ಈ ನಮ್ಮ ವಿಡಿಯೋಗಳು ತುಂಬಾ ಹೆಲ್ಪ್ ಆಗುತ್ತೆ. ಒಳ್ಳೆ ಟೆಕ್ಸ್ಟ್ ಬುಕ್ ಥರ ಇರುತ್ತೆ ನಿಮಗೆ. ಒಂದು ಬಿಲ್ಡಿಂಗ್ ಕಟ್ಟುವಾಗ ಬ್ಲೂ ಪ್ರಿಂಟ್ ಹೇಗಿರುತ್ತೋ ಅದೇ ಥರ ನಮ್ಮ ವಿಡಿಯೋಗಳಿರುತ್ತೆ. ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಈ ವಿಡಿಯೋಗಳನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವೇನಾದರೂ ಸ್ಕಿಪ್ ಮಾಡ್ತಾ ನೋಡಿದ್ರೆ ನಾನು ತುಂಬ ಮೈನರ್ ಲೆವೆಲಲ್ಲೂ ಕೂಡ ನಾನು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಅದು ಮಿಸ್ ಆದರೆ ನಿಮ್ಮ ಟ್ರೇಡಿಂಗ್ ಹಾಳಾಗೋಗುತ್ತೆ. ಈ ಥರದ ವಿಡಿಯೋಗಳು ನಿಮಗೆ ಯೂಟ್ಯೂಬಲ್ಲಿ 90% ಹೇಳ್ತೀನಿ ಸಿಗೋದು ತುಂಬಾ ಕಷ್ಟ. ಸಿಕ್ಕರೂ ಕೂಡ ತುಂಬ ಕಡಿಮೆ ಇರುತ್ತೆ. ಇದು ಯಾವುದೇ ರೀತಿ ಟ್ರೇಡ್ ಪ್ರಮೋಷನ್ ಅಲ್ಲ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಕೂಡ ಅಲ್ಲ. ಇದು ಕೇವಲ ಎಜುಕೇಷನ್ ಪರ್ಪಸ್ ಮಾತ್ರನೇ. ಬನ್ನಿ ಹಾಗಾದರೆ ನಿಫ್ಟಿ ನಾಳೆ ಹೇಗೆ ವರ್ಕ್ ಆಗ್ಬೋದು ಅಂತ ನೋಡೋಣ. ಒಂದು ಫ್ಲಾಟ್ ಓಪನ್ ಆಗ್ಬೋದು, ಗ್ಯಾಪ್ ಅಪ್ ಓಪನ್ ಆಗ್ಬೋದು ಅಥವಾ ಗ್ಯಾಪ್ ಡೌನ್ ಓಪನ್ ಆಗ್ಬೋದು. ಮಾರ್ಕೆಟ್ ಓವರ್ ಆಲ್ ಟ್ರೆಂಡ್ ಬುಲಿಶಲ್ಲೇ ಇದೆ. ಬುಲಿಶಲ್ಲಿದ್ದರೆ ಏನಾಗುತ್ತೆ, ಪ್ರೈಸ್ ಹೈಯರ್ ಐ ಮಾಡ್ತಾ ಹೋಗುತ್ತೆ. ಪ್ರೈಸ್ ಫ್ಲಾಟ್ ಓಪನ್ ಆಯ್ತು ಅಂದರೆ ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಯಾವುದಿರುತ್ತೆ, 25,890ಇಂದ 25,915. ಇದು ನಮಗೆ ಫಸ್ಟ್ ರೆಸಿಸ್ಟೆನ್ಸು. ಮೇಜರ್ ಸಪೋರ್ಟ್ ಯಾವುದಿರುತ್ತೆ, 25,780ಇಂದ 25,756 ಮೇಜರ್ ಸಪೋರ್ಟ್ ಇರುತ್ತೆ. ಹಾಗೆಯೇ ಇಲ್ಲೂ ಒಂದು ಮೈನರ್ ಸಪೋರ್ಟ್ ಬರುತ್ತೆ. ಇಲ್ಲಿ ಕೂಡ ಒಂದು ಮೈನರ್ ಸಪೋರ್ಟ್ ನಿಮಗೆ ಸಿಗುತ್ತೆ. ಪ್ರೈಸ್ ಫ್ಲಾಟ್ ಓಪನ್ ಆಯಿತು ಅಂದರೆ, ಈ ಲೆವೆಲಲ್ಲಿ ಓಪನ್ ಆಯಿತು ಅಂದರೆ ಫಸ್ಟ್ ರೆಸಿಸ್ಟೆನ್ಸ್ ಸಿಗೋದು ನಮಗೆ 25,890ಇಂದ 25,915. ಯಾವ ಥರ ಮೂವ್ಮೆಂಟ್ ಆಗುತ್ತೆ, ಫಸ್ಟು ಫ್ಲಾಟ್ ಓಪನ್ ಆದರೆ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡುತ್ತೆ, ಇಲ್ಲಿ ಅಥವಾ ಇಲ್ಲಿ ರೆಸಿಸ್ಟೆನ್ಸ್ನ ಫೇಸ್ ಮಾಡುತ್ತೆ. ಅಲ್ಲಿಂದ ರಿಟರ್ನ್ ವಾಪಸ್ ಇಲ್ಲಿ ಬಂದು 25,867 ಇಲ್ಲಿ ಬಂದು ಇಲ್ಲಿವರೆಗೂ ಹೋಗುತ್ತೆ. 25,960ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಫಸ್ಟ್ ಫ್ಲಾಟ್ ಓಪನ್ ಆದರೆ. ಇದು ಒಂದು ಮೂಮೆಂಟು. ಇನ್ನೂ ಒಂದು ಏನಾಗ್ಬೋದು, ಫ್ಲಾಟ್ ಓಪನ್ ಆಯಿತು ಅಂತಂದರೆ ಈ ಥರ ಕೆಳಗಡೆ ಬಂದು ಈ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಮತ್ತೆ ಕೆಳಗಡೆ ಬಂದು ಹಿಂಗೆ ಹೋಗ್ಬೋದು. ಇದು ಸೆಕೆಂಡ್ ಟೈಪ್ ಫ್ಲಾಟ್ ಓಪನ್ ಆದರೆ. ಗ್ಯಾಪ್ ಅಪ್ ಓಪನ್ ಆದರೆ ಎಲ್ಲ ಆಗ್ಬೋದು. ಇಲ್ಲಿ ಓಪನ್ ಆಯಿತು ಅಂತಂದರೆ 25,967 ಓಪನ್ ಆಯಿತು ಅಂದರೆ ಗ್ಯಾಪ್ ಅಪ್ಪು ಫಸ್ಟೇ ನಿಮಗೆ ಇಲ್ಲಿವರೆಗೂ ಬಂದುಬಿಡ್ಬೋದು. ಇದು ಫಸ್ಟ್ ಕ್ಯಾಂಡಲಲ್ಲೇ ಇಲ್ಲಿವರೆಗೂ ಬಂದುಬಿಡ್ಬೋದು, ಈ ಲೆವೆಲ್ಗೆ. ಅಥವಾ ಇಲ್ಲಿ ಬಂದು ಇಲ್ಲಿಂದ ಈ ಥರ ಮೂವ್ ಆಗ್ಬೋದು. ಅಥವಾ ಪ್ರೈಸ್ ಇಲ್ಲಿ ರೆಡ್ ಝೋನಲ್ಲೂ ಪ್ರೈಸ್ ಓಪನ್ ಆಯಿತು ಅಂತಂದರೆ ಇಲ್ಲಿ 26,048 ಇಲ್ಲಿ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಇಲ್ಲಿಂದ ಫಸ್ಟ್ ಇಲ್ಲಿ ಹೋಗಿ 26,120ವರೆಗೂ ಹೋಗಿ ಅಲ್ಲಿಂದ ರಿಜೆಕ್ಷನ್ ತೊಗೋಬೋದು. ಪ್ರೈಸ್ ಇಲ್ಲಿ ಬಂದು ಇಲ್ಲಿಂದ ಮತ್ತೆ ರಿಜೆಕ್ಟ್ ಆಗಿ
ನನ್ನ ಸಪೋರ್ಟ್ ಲೆವೆಲ್ಗೆ ಬರ್ಬೋದು. ಇದು ಗ್ಯಾಪ್ ಅಪ್ ಆದರೆ ಸೆಕೆಂಡ್ ಟೈಪ್ ನಾನು ನಿಮ್ಗೆ ಹೇಳ್ತಾ ಇರೋದು. ಇನ್ನು ಗ್ಯಾಪ್ ಡೌನ್ ಆದರೆ ಎಲ್ಲಾಗ್ಬೋದು, ಪ್ರೈಸ್ ಏನಾದರೂ 25,825 ಕೆಳಗಡೆ ಗ್ಯಾಪ್ ಡೌನ್ ಆಯಿತು ಅಂದರೆ ಇದು ಫಸ್ಟ್ ಸಪೋರ್ಟ್ ನಮಗೆ ಎಲ್ಲಿರುತ್ತೆ? ಫಸ್ಟ್ ಸಪೋರ್ಟ್ ಇದು ಅಥವಾ ಇದಾಗಿರುತ್ತೆ, ಈ ಝೋನ್ ಆಗಿರುತ್ತೆ ಫಸ್ಟ್ ಸಪೋರ್ಟ್. ಈ ಝೋನಲ್ಲಿ ಎಲ್ಲಾದರೂ ಸಪೋರ್ಟ್ ತೊಗೋಬೋದು. ಸಪೋರ್ಟ್ ತೊಗೊಂಡು ಈ ರೆಸಿಸ್ಟೆನ್ಸ್ನ ಫಸ್ಟ್ ಫೇಸ್ ಮಾಡಿ ವಾಪಸ್ ಕೆಳಗಡೆ ಬಂದು ಇಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ಗಳ ಸ್ಟಾರ್ಟ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ನಮ್ಮ ಪ್ರೈಸು ಇದನ್ನು ಬ್ರೇಕ್ ಮಾಡುತ್ತೆ, ಇಲ್ಲಿವರೆಗೂ ಹೋಗುತ್ತೆ. ಅಥವಾ ಇನ್ನೂ ಒಂದು ಟೈಪಲ್ಲಿ ಪ್ರೈಸ್ ಇದ್ರ ಕೆಳಗಡೆ ಓಪನ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಪ್ರೈಸ್ ಇಲ್ಲಿ ಬರುತ್ತೆ. ಇಲ್ಲಿ ಹೋಲ್ಡ್ ಮಾಡೋದಕ್ಕೆ ಯಾವ ಜಾಗನೂ ಇಲ್ಲ. ಇಲ್ಲಿ ಇಮಿಡಿಯೇಟಾಗಿ ಈ ನಮ್ಮ ಸಪೋರ್ಟ್ ಝೋನ್ವರೆಗೂ ಬರುತ್ತೆ. ಸೆಕೆಂಡ್ ಸಪೋರ್ಟ್ ಝೋನ್ 25,700 ಇಂದ 25,645 ಇಲ್ಲಿ ಬಂತು ಅಂದರೆ ಪ್ರೈಸ್ ಫಸ್ಟ್ ರೆಸಿಸ್ಟೆನ್ಸ್ ಫೇಸ್ ಮಾಡೋದು ಇಲ್ಲೇನೆ 25,780 ರೆಸಿಸ್ಟೆನ್ಸ್ ಫೇಸ್ ಮಾಡುತ್ತೆ ವಾಪಸ್. ಅಥವಾ ಈ ಮೇಲ್ಗಡೆ ಝೋನ್ಗೆ ಹೋಗಿನೂ ಪ್ರೈಸ್ ರಿಜೆಕ್ಟ್ ಆಗ್ಬೋದು. ಇಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡು ಹಿಂಗೆ ಮೇಲ್ಗಡೆ ಹೋಗ್ಬೋದು. ನೋಡಿ 3 ಥರನೂ ನಾನು ಹೇಳಿದ್ದೀನಿ. ಪ್ರೈಸ್ ಫ್ಲಾಟ್ ಓಪನ್ ಆದರೆ ಎಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡುತ್ತೆ, ಎಲ್ಲಿ ಸಪೋರ್ಟ್ ತೊಗೊಳುತ್ತೆ ಅಂತ ಹೇಳಿದ್ದೀನಿ. ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆದರೆ ಎಲ್ಲಿ ಆಗ್ಬೋದು ಗ್ಯಾಪ್ ಅಪ್ ಆದರೆ ಎಲ್ಲಿ ರಿಜೆಕ್ಟ್ ಆಗುತ್ತೆ, ಎಲ್ಲಿ ಸಪೋರ್ಟ್ ತೊಗೊಳುತ್ತೆ ಅಂತಲೂ ಹೇಳಿದ್ದೀನಿ. ಅದೇ ಥರ ಗ್ಯಾಪ್ ಡೌನ್ ಆದರೂ ಎಷ್ಟು ಪ್ಲೇಸಲ್ಲಿ ಗ್ಯಾಪ್ ಡೌನ್ ಆಗ್ಬೋದು, ಯಾವ ಪ್ಲೇಸಲ್ಲಿ ಗ್ಯಾಪ್ ಡೌನ್ ಆದರೆ ನಾವು ಎಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಇದಿಷ್ಟು ನಾಳೆ ಮಾರ್ಕೆಟ್ನಲ್ಲಿ ನಡೆಯುವಂಥ ಬಿಹೇವಿಯರ್. ಒಂದ್ಸರಿ ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಇಷ್ಟೇ ಆಗೋದು ನಾಳೆ ಮಾರ್ಕೆಟಲ್ಲಿ, ಇದಕ್ಕಿಂತ ಹೆಚ್ಚಿಂದ ಏನೂ ಆಗಲ್ಲ. ಬೈ ಚಾನ್ಸ್ ದೊಡ್ಡ ಗ್ಯಾಪ್ ಅಪ್ ಆಯಿತು ಅಥವಾ ಬಿಗ್ ಗ್ಯಾಪ್ ಡೌನ್ ಆಯಿತು ಅಂತಂದರೆ ಈ ಯಾವ ಲೆವೆಲ್ಗಳು ವರ್ಕ್ ಆಗೋದಿಲ್ಲ. ಒಂದು ಸರಿ ಬಿಟ್ಟು 2 ಸರಿ ಇದನ್ನು ಕರೆಕ್ಟಾಗಿ ವಿಡಿಯೋ ನೋಡಿ ಹೇಗೆಲ್ಲ ವರ್ಕ್ ಆಗ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಮಾರ್ಕೆಟು ಇಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ತುಂಬ ಆರಾಮಾಗಿ ಟ್ರೇಡ್ ಮಾಡಿ, ಕ್ಯಾಪಿಟಲ್ನ ಸೇವ್ ಮಾಡ್ಕೊಳ್ಳಿ. ಕ್ಯಾಪಿಟಲ್ ಇದ್ದರೆ ನೆಕ್ಸ್ಟ್ ಟ್ರೇಡ್ ಮಾಡ್ಬೋದು, ನೆಕ್ಸ್ಟ್ ಪ್ರಾಫಿಟ್ ಸಿಗುತ್ತೆ. ಕ್ಯಾಪಿಟಲೇ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಓವರ್ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ನನ್ನ ಹಳೆ ವಿಡಿಯೋದಲ್ಲೂ ಕೂಡ ನನ್ನ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗಳು, ಪ್ರೈಸ್ ಆ್ಯಕ್ಷನ್ ಕರೆಕ್ಟಾಗಿ ವರ್ಕ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮ್ಗೆ ಇದರಲ್ಲಿ ಅರ್ಥ ಆಗಲಿಲ್ಲ ಅಂತಂದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.